ಇದು ಪುರಂದರದಾಸರದು. ಈ ಥರನೂ ಹಾಕ್ಬೋದು, ಈ ಥರನೂ ಹಾಕ್ಬೋದು. ಇದು ಸ್ವಲ್ಪ ಈಜಿ ಇರ್ತದೆ. ಈ ಥರನೂ ಹಾಕ್ಬೋದು. ಮೊದಲಂತಂದರೆ 5 ಚುಕ್ಕಿ 6 ಸಾಲು ಇಡಬೇಕು. 2 3 4 5. 1 2 3 4 5. 1 2 3 4 5. ಐದು ಸಾಲು ಆಯಿತು. ಇದು 6 ಸಾಲು. ಇದು ಮೇಲಿನ 3 ಲೈನ್ದೊಳಗೆ ಬರ್ತಾವಲ್ಲ, ಅದರೊಳಗೆ ನಡಬರ್ಕಿದ್ದಿದ್ದು ಇದು ಮುಖ ಮಾಡೋದು. ಇದು ನಾನೇ ಮೊಬೈಲ್ ಹಿಡ್ದಿನಲ್ಲ, ನನಗೆ ಒಂದು ಕೈಯಾಗ ಮೊಬೈಲ್ ಹಿಡಿದು ಮಾಡ್ಲೈತೀನಿ, ಅಷ್ಟು ಸುಧಾರಿಸಲ್ಲ. ಕಿವಿ ಇದು ಹಿಂಗೆ ತೊಗೊಂಡಿದ್ದು ಪೇಟ. ಒಂದು 2 3 4 5 6. ಆಮೇಲೆ ಇಲ್ಲಿಂದ 3 ಲೈನು, ಇದು 3 ಲೈನ್, ಇದು ದೇಹದ ಭಾಗ ಆಗ್ತದೆ. ಇದು ಮೇಲಿಂದ ತೊಗೋಬೇಕಾಗಿತ್ತು ಕೈ ಅಂತಂದರೆ ಇದು ಹೀಗೆ ಮೇಲೆ ತೊಗೋಬೇಕು. ಇದು ಕೈ, ಇದು ಹಿಂಗೆ ಕೈ ಆಗ್ತದೆ. 2 ಕೈ ಮೇಲೆ ಬರಬೇಕಾಗಿತ್ತಂದ್ರೆ ಇದು ಹಿಂಗೆ. ನನ್ನ ಕೈ ಏನಷ್ಟು ಸರಿಯಾಗಿ ಮಾಡ್ಲಿಕ್ಕೆ ಬರಲ್ಲ, ಸುಮ್ಮನೆ ಮಾಡಿಕೊಂಡು ಇದು ಚಿಟಕಿ, ಕೈಯೊಳಗೆ ಚಿಟಕಿ ಮಾಡ್ಬೋದು. ಚಿಟಕಿ ಮಾಡ್ಬೋದು. ಇದು 5 6 30 ಆದವಲ್ಲ, ಇಲ್ಲಿ ಕೆಳಗೆ ಇಷ್ಟು ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ 3 ಚುಕ್ಕಿ ಇಡಬೇಕು. 1 2 3 ಅಂದರೆ ಸುಮ್ಮನೆ ಇದು ಲೆಕ್ಕಕ್ಕಂತ ಇಟ್ಕೊಳ್ಳೋ ಸಲಾಗಿ ಇದರಲ್ಲಿಂದ ಏನು ಮಾಡೋದು, ಧೋತ್ರ ಇದು ಟೊಂಕಕ್ಕೆ ಹಿಂಗೆ ಮಾಡಿ ಮಾಡಿದ್ಮೇಲೆ ಇಲ್ಲಿ ಕಾಲು ಕಾಲಿಗೆ ಗೆಜ್ಜಿ ಅದು ಮಾಡ್ಬೋದು. ಸ್ವಲ್ಪ ಕ್ರಾಸ್ ಬೇಕಾದರೆ ಕ್ರಾಸ್ ಮಾಡ್ಬೋದು. ಇದಾಯ್ತಲ್ಲ. ಆಮೇಲೆ ಈಗ ತಂಬೂರಿ, ಇದು 3 ಚುಕ್ಕಿ ಅದಲ್ಲ, ಈ 3 ಚುಕ್ಕಿದು ತಂಬೂರಿ. ಆಮೇಲೆ ಕೆಳಗಿನ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕು. ತಂಬೂರಿ ಶೇಪ್ ಬರಬೇಕಾಗಿತ್ತಂದರೆ ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಜರಿಲಿ ಇರ್ತದ, ನಾನು ಇದು ಸ್ವಲ್ಪ. ಆಮೇಲೆ ಕೊಳ್ಳಾಗ ತುಳಸಿ ಮಣಿ, ಇದು ಜನಿವಾರ ಇದು ಮಾಡಿದ್ರೆ ಇದು ಯಾವುದು ಚುಕ್ಕಿ ಉಳಿಯಲ್ಲ ಇದರೊಳಗೆ. ಇದು ಒಂದು ಥರದ್ದು. ಇನ್ನೊಂದು ಥರ ಮತ್ತು ಇನ್ನೊಂದು ವೀಡಿಯೋದೊಳಗೆ ಕಳಿಸ್ತೀನಿ.